ಅಕ್ರಮ ಗಣಿಗಾರಿಕೆಯನ್ನ ಧ್ವಂಸ ಮಾಡಿದ ಅಧಿಕಾರಿಗಳು. ಬೆಳಗಾಂ ಜಿಲ್ಲೆ ರಾಮದುರ್ಗದ ತೋರಣಗಟ್ಟಿ ಕಟಕೋಳ ಗ್ರಾಮಗಳ ಸಮೀಪ ಹಿರೇಹಳ್ಳದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಗಣಿಗಾರಿಕೆಯನ್ನು ನೋಡಿಕೊಂಡು ಬಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಕಟ್ಕೋಳ ಗ್ರಾಮದ ಯುವಕನೊಬ್ಬ ಆ ಭಾಗದಲ್ಲಿ ಎಷ್ಟು ಲೂಟಿ ಮಾಡಿದ್ದಾನೆ ಎಂದರೆ ಅದರ ಮೌಲ್ಯ ಕೋಟ್ಯಾಂತರ ರೂಪಾಯಿ ಆಗುತ್ತದೆ. ಅಲ್ಲಿ ಮರಳನ್ನ ತೊಳೆಯಲು ಹಳ್ಳದಲ್ಲಿಯೇ ಒಂದು ದೊಡ್ಡ ಹೊಂಡವನ್ನು ನಿರ್ಮಿಸಿದ್ದಾನೆ. ಹಳ್ಳದ ಹರಿವಿನ ದಿಕ್ಕನ್ನೇ ಬದಲಾಯಿಸಿದ್ದಾನೆ. ಇದರಿಂದ ಸುತ್ತಮುತ್ತಲಿನ ಜಮೀನುಗಳು ಹಾಳಾಗಿ ಹೋಗುವ ಸ್ಥಿತಿಯಲ್ಲಿದೆ. ಅಧಿಕಾರಿಗಳು ಸುಳ್ಳು ಹೇಳುತ್ತಾ ಕಟ್ಕೋಳ ಗ್ರಾಮದ ಯುವಕರನ್ನ ರಕ್ಷಣೆ ಮಾಡುತ್ತಾ ಬಂದಿದ್ದಾರೆ. ಇನ್ನೂ ಸಹಿಸಲು ಆಗುವುದಿಲ್ಲ. ಅಲ್ಲಿ ಈಗ ಕನಿಷ್ಠ 25 ಟಿಪ್ಪರ್ ಅಥವಾ 500 MT ತೊಳೆದ ಮಣ್ಣು ಇದೆ. ಅದೇ ರೀತಿ 1000 ಮೆಟ್ರಿಕ್ ಟನ್ ತೊಳೆಯದೇ ಇರುವ ಮರಳು ಇತ್ತು. ತಕ್ಷಣ ಕಟ್ಕೋಳ ಪೊಲೀಸರು ಮರಳನ್ನು ಸೀಸ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಹಜೂರು ಮಾಡಿಸಿ PWDಗೆ ಹಸ್ತಾಂತರ ಮಾಡಬೇಕೆಂದು ತಮ್ಮ ಫೇಸ್ಬುಕ್ ಮೂಲಕ ಹಂಚಿಕೊಂಡಿದ್ರು. ಇನ್ನು ಇದನ್ನು ಪರಿಗಣಿಸಿ ಅಧಿಕಾರಿಗಳು ಅಕ್ರಮ ಮರಳು ದಂಧೆಯ ತೊಳೆಯಲಾರದ ಉಸುಕಿನ ಗುಂಪನ್ನು ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ. ಇನ್ನು ಮುಂದೆ ಆ ಭಾಗದಲ್ಲಿ ಮತ್ತೆ ಏನಾದರೂ ಅಕ್ರಮ ದಂಧೆ ಕಂಡು ಬಂದಲ್ಲಿ ಸಂಬಂಧಪಟ್ಟವರು ಎಲ್ಲರೂ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ ಸಮಾಜ ಸೇವಕ ಚನ್ನಮಲ್ಲು ಹಳಗೋಡಿ.